ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ಮೈನರ್ ಡಿಗ್ರಿ ಪ್ರೋಗ್ರಾಮ್ ಅಥವಾ ಕೋರ್ಸ್ನ ವಿಟಿಯು ಅವರು ನಿಮಗೆ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ವಿತ್ ಸರ್ಟಿಫಿಕೇಟ್ ಕೂಡ ವಿಟಿಯು ಕಡೆಯಿಂದನೇ ಬರುತ್ತೆ. ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ಈ ಒಂದು ಮೈನರ್ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡ್ಬಿಟ್ಟು ವಿಟಿಯು ಫ್ರೀ ಕೋರ್ಸಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಲಿಂಕ್ ಕಾಣ್ತಿಲ್ಲ ಕೋರ್ಸಸ್, ಇದ್ರ ಮೇಲೆ ಆದ್ರೆ ಕ್ಲಿಕ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಮೈನರ್ ಡಿಗ್ರಿ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಲಿಂಕಿಗೆ ನೀವು ರೀಡೈರೆಕ್ಟ್ ಆಗ್ತೀರಾ. ಅದಾದ್ಮೇಲೆ ಪೇರೆಂಟ್ ಕ್ಯಾಟಗರಿ ನೋಡ್ಬೋದು. ನಿಮಗೆ ಮೈನರ್ ಡಿಗ್ರಿ ಬಿಟ್ಟು ಬೇರೆ ಕೋರ್ಸಸ್ ಕೂಡ ನಿಮ್ಗೆ ಇರ್ತವೆ. ಲೈಕ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಆಗಿರ್ಬೋದು, ಹಾನರ್ ಡಿಗ್ರಿ ಆಗಿರ್ಬೋದು. ಅದಾದ್ಮೇಲೆ ಕ್ಯಾಟಗರೀಸ್ ಅಲ್ಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್, ಸರ್ಟಿಫಿಕೇಟ್ ಕೋರ್ಸಸ್, ಇ ಲರ್ನಿಂಗ್ ವಿಟಿಯು. ಅದಾದ್ಮೇಲೆ ಕಂಪ್ನೀಸ್, ಯಾವ್ಯಾವ ಕಂಪ್ನಿ ಕಡೆಯಿಂದ ಕೋರ್ಸಸ್, ವಿಟಿಯು ಕಂಪ್ನಿ ಇದೆ, TCS ಇದೆ, ಅದಾದ್ಮೇಲೆ ಇನ್ಫೋಸಿಸ್ ಇದೆ, ಕ್ಯೂ ಸ್ಪೈಡರ್ಸ್ ಅಂತ ಇದೆ. ಸೊ ಇನ್ನು ಎಷ್ಟು ಸಾಕಷ್ಟು ಕಂಪ್ನಿಗಳು ಇದ್ದಾವೆ. ಯಾವ ರೀತಿ ನೀವು ಎನ್ರೋಲ್ ಆಗ್ಬೋದು ಈ ಒಂದು ಮೈನರ್ ಡಿಗ್ರಿ ಅಂತ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ನೋಡ್ತಿರ್ಬೋದು, ಫ್ರೀ ಅಂತಿದೆಲ್ಲ, ಎಲ್ಲ ಕೋರ್ಸ್ಗಳು ಫ್ರೀ ಆಗಿ ಇದಾವೆ. ಯಾವ್ದಾದ್ರು ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೈನರ್ ಡಿಗ್ರಿ ಇನ್ ಕಮ್ಯುನಿಕೇಶನ್ ಅಂಡ್ ಸಿಗ್ನಲ್ ಪ್ರೊಸೆಸಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕೋರ್ಸ್ ಸೆಲೆಕ್ಟ್ ಮಾಡಿದೆ ಅನ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ತೋರಿಸುತ್ತೆ ನಿಮಗೆ ಫ್ರೀ ಅಂತಿದೆ. ಅಂಡ್ ಎನ್ಕ್ವೈರಿ ನಾವು ಅಂತಿದೆ, ನಂಬರ್ ಕೂಡ ಕೊಟ್ಟಿರ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ, ನಿಮ್ಗೆ ಏನಾದ್ರು ಕ್ವಾರೀಸ್ ಇತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಪ್ಲೈ ನಾವು ಬಟನ್ ಕಾಣ್ತಿದೆ. ಅದಾದ್ಮೇಲೆ ಅಪ್ಲಿಕೇಶನ್ ಕ್ಲೋಸಸ್ ಇನ್ 31st December 2025ಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. 18 ಕ್ರೆಡಿಟ್ಸ್ ಇರ್ತವೆ. ಅದಾದ್ಮೇಲೆ ಆನ್ಲೈನ್ ಅಸೈನ್ಮೆಂಟ್ ಆಗಿರ್ಬೋದು, ಅಸೆಸ್ಮೆಂಟ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಈ ಒಂದು ಮೈನರ್ ಡಿಗ್ರಿ ರಿಲೇಟೆಡ್ ಏನಾದರೂ ಡಾಕ್ಯುಮೆಂಟ್ ಸಬ್ಮಿಷನ್ ಆಗಿರ್ಬೋದು, ಅಥವಾ ಅವ್ರು ಏನಾದರೂ ಇಂಟರ್ನಲ್ಸ್ ಇಟ್ಟರೆ Q&A ಏನಾದರೂ ಇತ್ತಂದ್ರೆ ನೀವು ಆನ್ಲೈನಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ವೈ ಚೂಸ್ ಅವರ್ ಕಮ್ಯುನಿಕೇಶನ್ ಅಂಡ್ ಸಿಗ್ನಲ್ ಪ್ರೊಸೆಸಿಂಗ್ ಅಂತಿದೆ. ಏನಕ್ಕೆ ಚೂಸ್ ಮಾಡಬೇಕು ಅಂತ ನಿಮಗೆ ಪಾಯಿಂಟ್ಸ್ ಕೂಡ ಕೊಟ್ಟಿರ್ತಾರೆ. ಮತ್ತೆ ಆನ್ಲೈನ್ ಆಗಿರುತ್ತೆ ಈ ಒಂದು ಕೋರ್ಸ್. ಮತ್ತೆ 18 ಕ್ರೆಡಿಟ್ಸ್ ಕೂಡ ಸಿಗುತ್ತೆ ನಿಮಗೆ. ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇರ್ತಾರೆ. ಸೊ ಟೀಚಿಂಗ್ ಅಲ್ಲಿ ಕೂಡ ಎಕ್ಸ್ಪರ್ಟ್ ಇರ್ತಾರಲ್ಲ, ಅಂತವ್ರಿಗೆ ನಿಮಗೆ ಈ ಒಂದು ಮೈನರ್ ಡಿಗ್ರಿ ಪ್ರೋಗ್ರಾಮ್ಗೆ ಟೀಚ್ ಮಾಡ್ತಾರೆ. ಅದಾದ್ಮೇಲೆ ಕ್ರೈಟೇರಿಯಾ ನೋಡ್ತಿರ್ಬೋದು, ಎಷ್ಟು ಕ್ರೈಟೇರಿಯಾ ಇರಬೇಕು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಈ ಒಂದು ಮೈನರ್ ಡಿಗ್ರಿ ನೀವು ಎನ್ರೋಲ್ ಮಾಡಬೇಕಿತ್ತಂತಂದ್ರೆ. ಅದಾದ್ಮೇಲೆ ವಾಟ್ ಯು ವಿಲ್ ಲರ್ನ್ ಇನ್ ದಿಸ್ ಪ್ರೋಗ್ರಾಮ್, ಏನೇನು ಕಲಿತೀರಾ ಅಂತ ಕೂಡ ಕೊಟ್ಟಿರ್ತಾರೆ. ಇದು ಸರ್ಕಲಮ್ ಏನೇನು ಇರುತ್ತೆ ಆ ಒಂದು ಮೈನರ್ ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ ಅಂತ ಕೂಡ ಕೊಟ್ಟಿರ್ತಾರೆ. ಡೀಟೇಲ್ ಆಗಿ ನೀವು ನೋಡ್ಕೋಬಹುದು. ಅದಾದ್ಮೇಲೆ ಮೈನರ್ ಡಿಗ್ರಿ ಫ್ರಮ್ ವಿಟಿಯು ಅಂತ ಕಾಣ್ತಿದೆಲ್ಲ. ಸೊ ಈ ಒಂದು ಸರ್ಟಿಫಿಕೇಟ್ ಅನ್ನೋದು ನಿಮಗೆ ವಿಟಿಯು ಕಡೆಯಿಂದ ಇಶ್ಯೂ ಆಗುತ್ತೆ ಯಾವಾಗ ನೀವು ಕಂಪ್ಲೀಟ್ ಮಾಡ್ತೀರಾ ಮೈನರ್ ಡಿಗ್ರಿನ. ಈ ಒಂದು ಕೋರ್ಸ್ ಯಾವಾಗ ಕಂಪ್ಲೀಟ್ ಮಾಡ್ತೀರಾ, ಸೊ ಅವಾಗ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾರೆ. ಅದಾದ್ಮೇಲೆ ಪ್ರೋಗ್ರಾಮ್ ಫೀ ಟೈಟಲ್ ನೋಡ್ತಿರ್ಬೋದು, ಫ್ರೀ ಇದೆ. ಕೆಲವೊಂದು ಪೇಡ್ ಕೋರ್ಸಸ್ ಕೂಡ ಇರ್ತವೆ. ಅಂಡ್ ಇದು ಫ್ರೀ ಇರೋದ್ರಿಂದ ಸೊ ಯಾವುದೇ ಒಂದು ಪೇಮೆಂಟ್ ಬೇಕಾಗಿಲ್ಲ. 2.5 years ಪ್ರೋಗ್ರಾಮ್ ಆಗಿರುತ್ತೆ, ಆನ್ಲೈನ್ ಆಗಿರುತ್ತೆ. ಅಂಡ್ ಪಾರ್ಟ್ ಟೈಮ್ ಲರ್ನಿಂಗ್ ಮೋಡ್ ಅಂದ್ರೆ ನಿಮ್ಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೋ, ಅಥವಾ ಯಾವಾಗ ನಿಮ್ಗೆ ಫ್ರೀ ಆಗಿ ನೀವು ಇರ್ತಿರೋ, ಕಾಲೇಜ್ ಕಂಪ್ಲೀಟ್ ಆದ್ಮೇಲೆ, ಅಥವಾ ನೀವೆಲ್ಲಾದ್ರೂ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಯಾವಾಗ ಫ್ರೀ ಆಗ್ತಿರೋ, ಸೊ ಅವಾಗ ನೀವು ಈ ಒಂದು ಪಾರ್ಟ್ ಟೈಮ್ ಲರ್ನಿಂಗ್ ಮೋಡ್ನ ನೀವು ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಕಲಿಬಹುದು ಯಾವಾಗ ಬೇಕಾದರೂ. ಅದಾದ್ಮೇಲೆ ಪ್ರಾಜೆಕ್ಟ್ ಬೇಸ್ಡ್ ಫ್ಯೂಚರ್ ರೆಡಿ ಸ್ಪೆಷಲೈಸೇಷನ್ಸ್ ಇದೆ, ಡೆಡಿಕೇಟೆಡ್ ಕೆರಿಯರ್ ಸಪೋರ್ಟ್, ಪ್ಲೇಸ್ಮೆಂಟ್. ಸೊ ಇವೆಲ್ಲ ಗೈಡೆನ್ಸ್ ಅನ್ನೋದು ನಿಮಗೆ ಕೊಡ್ತಾರೆ. ಮತ್ತೆ ಹ್ಯಾಂಡ್ಸ್ ಆನ್ ಲರ್ನಿಂಗ್ ವಿತ್ ಅಸೈನ್ಮೆಂಟ್ ಅಂಡ್ ಪ್ರಾಜೆಕ್ಟ್ ವರ್ಕ್ ಇವೆಲ್ಲ ಕೂಡ ನಿಮಗೆ ಇರುತ್ತೆ ಈ ಒಂದು ಮೈನರ್ ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ. ಅಪ್ಲಿಕೇಶನ್ ಪ್ರೊಸೆಸ್ ನೋಡ್ಬೋದು. ಫಸ್ಟಿಗೆ ನೀವು ಈ ಒಂದು ವೆಬ್ಸೈಟ್ಗೆ ಸೈನ್ ಇನ್ ಅಥವಾ ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟರ್ ಆಗಬೇಕಾಗುತ್ತೆ. ಅಂಡ್ ಫೀನ ಪೇ ಮಾಡಬೇಕಾಗುತ್ತೆ. ಇದಕ್ಕೆ ಫ್ರೀ ಇರೋದ್ರಿಂದ ಪೇಮೆಂಟ್ ಮಾಡೋದಂತ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಫ್ರೀ ಅಂತ ಇರಲ್ಲ. ಕೆಲವೊಂದು ಪೇಡ್ ಕೋರ್ಸಸ್ ಇರ್ತಾವೆ, ಅದಕ್ಕೆ ಮಾತ್ರ ನೀವು ಫೀನ ಪೇ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಅಪ್ರೂವಲ್ ಆಗುತ್ತೆ. ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತೀರಾ, ಸೊ ಅದು ಅಪ್ಲಿಕೇಶನ್ಗೆ ಪ್ರೋಸೆಸ್ ಅಲ್ಲಿ ಇರುತ್ತೆ. ಸೊ ಅದು ಪ್ರೋಸೆಸ್ ಆಗುವಾಗ ವಿಟಿಯು ಕಡೆಯಿಂದ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ಮೇಲೆ ವಿಟಿಯು ಅವರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆದ್ಮೇಲೆ ನೀವು ಆವಾಗ ಎನ್ರೋಲ್ ಆಗ್ಬೋದು ಈ ಒಂದು ಪ್ರೋಗ್ರಾಮ್ಗೆ. ಅಂಡ್ ಡೆಡ್ಲೈನ್ ನೋಡ್ತಿರೋಂಗೆ 31st December 2025ಗೆ ಡೆಡ್ಲೈನ್ ಇದೆ. ಅದರ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಡಿ ಒಂದ್ ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ. ಅಂಡ್ FAQ ನೋಡ್ತಾ ಇರ್ಬೋದು. ವೆನ್ ಕ್ಯಾನ್ ಐ ರಿಜಿಸ್ಟರ್ ಫಾರ್ ಎ ಮೈನರ್ ಡಿಗ್ರಿ? ರಿಜಿಸ್ಟ್ರೇಷನ್ ಫಾರ್ ಎ ಮೈನರ್ ಡಿಗ್ರಿ ಸ್ಟಾರ್ಟ್ಸ್ ಫ್ರಮ್ 4th semester ಆಫ್ BE BTech ಪ್ರೋಗ್ರಾಮ್ ಅಂತಿದೆ. ಅಂಡ್ ಹೌ ಮೆನಿ ಕ್ರೆಡಿಟ್ಸ್ ಡು ಐ ಅರ್ನ್ ಅಂತಿದೆ. ಸೊ 18 ಕ್ರೆಡಿಟ್ಸ್ ಅಂತ ಕೊಟ್ಟಿದ್ದಾರೆ ಲಿಸ್ಟ್. ಅಂಡ್ ಕಂಪ್ಲೀಷನ್ ಅಂದ್ಮೇಲೆ ನಿಮಗೆ ಮೇಜರ್ ರಿಸೀವಿಂಗ್ ಬಿಫೋರ್ ರಿಸೀವಿಂಗ್ ಮೇಜರ್ ಡಿಗ್ರಿ. ಸೊ ಇವೆಲ್ಲ ನಿಮಗೆ FAQ ಏನಾದ್ರು ಡೌಟ್ಸ್ ಇತ್ತಂದ್ರೆ ಎಲ್ಲ ಕೊಟ್ಟಿರ್ತಾರೆ. ಬೇಸಿಕ್ FAQ. ನಿಮ್ಗೆ ಇನ್ನೂ ಕ್ವಾರೀಸ್, ಇನ್ನೂ ಬ್ರೈನ್ ಇಲ್ಲ, ತಲೆಯಲ್ಲಿ ಇನ್ನೂ ಐಡಿಯಾಸ್ ಇದ್ರೆ, ಏನೋ ಡೌಟ್ಸ್ ಇತ್ತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಓಕೆ, ನಿಮ್ಮ ಹೆಸರು, ಮೊಬೈಲ್ ನಂಬರು, ಮೇಲ್ ಹಾಕಿ ಸಬ್ಮಿಟ್ ಮಾಡ್ಕೊಳ್ಳಿ, ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.